ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಯೋಧವರ್. ಆತ್ಮೀಯರೇ, ನಿಜವಾಗಿಯೂ ಅತ್ಯಂತ ನೋವಿನ ಸಂಗತಿ ಏನಪ್ಪ ಅಂತಂದ್ರೆ, ತನಿಖೆ ಸ್ಟಾರ್ಟ್ ಅದ, ಹಡ್ಡದು ಸ್ಟಾರ್ಟ್ ಅದ, ಆಗೇತದ ಜೊತೆಗೆ ಮೂಲಗಳು ಸಿಗ್ತಾ ಇದ್ದ, ಒಂದೊಂದಾಗಿ ಲೇಟ್ ಆಗಿರ್ಬೋದು. ಖುದಾಗೆ ಘರ್ ಮೇ ಧೇರ್ ಹೈ ಮಗರ್ ಅಂಧೇರ್ ನಹಿ ಅನ್ನುವಂಥ ಮಾತಿಗೆ ಇವತ್ತು ಬೆಲೆ ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಸತ್ಯ ಹೊರಬರೋದ್ರ ಸುಲಭದ ಕೆಲಸ ಅಲ್ಲ, ಭಾಳ ಕಷ್ಟದ ಕೆಲಸ. ಇಂಥ ಕಷ್ಟದ ಕೆಲಸ ಧರ್ಮಸ್ಥಳದಲ್ಲಿ ನಿಧಾನಕ್ಕೆ ಹೊರಗೆ ಬರ್ತಾ ಇದ್ದಾವೆ. ಆ ಮೂಳುಗಳು ಕಥೆಗಳನ್ನು ಬಿಸ್ತಾ ಹೋಗ್ತಾ ಇದ್ದಾವೆ. ID ಕಾರ್ಡ್ಗಳು ಕಥೆಗಳನ್ನು ಬಿಸ್ತಾ ಇದ್ದಾವೆ, ಪ್ಯಾನ್ ಕಾರ್ಡು ಕಥೆಗಳನ್ನು ಬಿಸ್ತಾ ಇದ್ದಾವೆ. ಜನ ಅದರ ಮೇಲೆ ನಂಬಿಕೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಇಲ್ಲಿ ನ್ಯಾಯದ ಬಗ್ಗೆ ಎಷ್ಟು ವಿಷಯ ಮಾಡಬೇಕು, ಯಾರ ಬಗ್ಗೆಯೂ ಸಂಶಯ ಪಡೋದ್ರಲ್ಲಿ ಅರ್ಥವೂ ಇಲ್ಲ. ಮತ್ತು ಎಲ್ಲಿವರೆಗೆ ಅದು ಶುರು ಆಗೋದಿಲ್ಲ ಅಲ್ಲಿವರೆಗೆ ಪಾಪ ಅವರು ನಿಷ್ಕಳಂಕ ನಿರಪರಾಧಿ ಅನ್ನೋದು ಎರಡು ಮಾತಿಲ್ಲ. ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ಅಶೋಕ್ ಅವರಾಗಿರ್ಬೋದು, ಕಾಂಗ್ರೆಸ್ಸಿನ ಅಲ್ಲಿಯ ಮಾಜಿ ಅಧ್ಯಕ್ಷ ಆಗಿರ್ಬೋದು, ಧರ್ಮಸ್ಥಳದ್ದು ಪಂಚಾಯತಿದು, ಇಂಥ ಅನೇಕರು ಕಾಂಗ್ರೆಸ್, BJP, JDS ಎಲ್ಲರೂ ಇದನ್ನು ಯಾಕೆ ಡಿರೇಲ್ ಮಾಡ್ತಾ ಇರ್ತಾರೆ? ಅವ ಹಿಂದೆ ಕಳ್ಳಿದ್ದ, ಸುಳ್ಳಿದ್ದ, ಲವಂಗಿದ್ದ, ಮುಸ್ಲಿಮ್ ಇದ್ದ, ದಲಿತ ಇದ್ದ, ಇವೆಲ್ಲ ಯಾರಿಗೆ ಅಂತ ಯಾಕೆ? ನಮಗೆ ಸತ್ಯದ ಮುಖ್ಯದಲ್ಲಿ ಯಾವ ಜಾತಿ, ಕುಲ, ಧರ್ಮ ಇಲ್ಲಿ ಅಪ್ರಸ್ತುತ. ಇಂಥ ಚರ್ಚೆಗಳನ್ನ ಯಾಕೆ ಬಿಡ್ತಾ ಇದ್ದಾರೆ? ಅದರಲ್ಲಿ ಕೆಲವರು ಹೆಸರು ಹೇಳ್ಬೋದು, ನಾವು ಇಲ್ಲಂತಲ್ಲ, ಆದ್ರೆ ಇದು ಆಗಬಾರ್ದಂತ. ಈಗ ಏನೋ ಕೆಲವರು ಆರೋಪ ಮಾಡಿದ್ರು, ಅವ್ರ ಮೇಲೆ ಇವರೇ ಇದ್ದಾರೆ ಅನ್ನುವಂಥ ಮಾತನ್ನು ಹೌದು ಆರೋಪ ಮಾಡಿದ್ರು, ನೀವು ಅಲ್ಲ ಅಂತ ಹೇಳ್ತಾ ಇದ್ದೀರಿ. ಆದರೆ ಈ ತನಿಖೆ ದಿಶಾಬುಲ್ ಮಾಡೋದು ಇದು ತಪ್ಪಿದೆ. ಯಾರೇ ಮಾಡಲಿ ಅವ್ರು ನಿರಪರಾಧಿ ಆಗಲಿ, ನಾವು ಬ್ಯಾಡ ಅಂತ ಇದ್ದೀವಿ. ನಮ್ಮ ಜನ ಇವತ್ತೆಲ್ಲ ಎಚ್ಚೆತ್ಕೊಂಡಾರೆ. ಇಲ್ಲ, ಧರ್ಮಸ್ಥಳ ಪವಿತ್ರ ಆಗಬೇಕು, ಯಾರೋ ಅಪವಿತ್ರ ಮಾಡಿದ್ರೆ ಅಪವಿತ್ರತೆ ಆಗಬೇಕು, ಧರ್ಮದ ಸ್ಥಳ ಆಗಬೇಕು. ಅದು ಇದು ಅಧರ್ಮೀಯರ ಸ್ಥಳ ಆಗ್ಯದ, ಅಧರ್ಮೀಯರ ಹಿಂದಿದ್ದಾರೆ ಅಂತಾರೆ. ಅಧರ್ಮೀಯರು ಅಂದ್ರೆ ಇವರೇ ಆಗಿರಿ. ಕುಂಬಳಕಾಯಿ ಕಾಳ ಅಂದರೆ ಏನೋ ಭುಜ ಮುಟ್ಟು ನೋಡ್ಕೊಂತ ಅವನೋ ಒಬ್ಬ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಜಗದೀಶ್ ವಕೀಲರು ನಿಶ್ಚಿತವಾಗಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಎಲ್ಲ ಪಾರ್ಟಿಗಳ ಮೇಲೆ. SIT ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅದನ್ನು ಡಿಲೇಲ್ ಮಾಡುವಂಥ ಯಾಕೆ ಅಧಿಕಾರಿಗಳು ಪಾಪ ಅವರು ಮೊಹಾಂತಿ ಅವರೇನು ದೊಡ್ಡ ಪ್ರಾಮಾಣಿಕರಿರ್ಬೋದು, ಇಲ್ಲಂತ ಅಧಿಕಾರಿ. ಅಲ್ಲಿ ವ್ಯವಸ್ಥೆ ಹೆಂಗದಪ್ಪ ಅಂದರೆ, ಈ ರಾಜಕಾರಣಿಗಳು